ತುಂಬ ಮುಖ್ಯವಾಗಿ ಇಬ್ಬರು ದೇವತೆಗಳಿಗೆ ಬಹಳ ಗ್ರೇಟ್ಫುಲ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಯಾರು ನೋಡೋಣ. ದಿವಸ ಕೊಳಗದಿನಾಯು ರಾಶಿಯನು ರವಿ ಎಳೆಯಲ್, ಅವನ ಮಗ ಜವನದರ ಲೆಕ್ಕವಿರಿಸುವನು. ದಿವಿಜರೊಳಗಿವರಿರ್ವರುಪಕಾರಿಗಳು ನಮಗೆ, ಸವೆಸುವರು ತನು ಘಟವ ಮಂಕುತಿಮ್ಮ. ನಾವು ಪ್ರತಿನಿತ್ಯ ನಮ್ಮ ದೇಹವನ್ನು ಸವಿಸೋದಕ್ಕೆ, ನಮ್ಮ ಆಯಸ್ಸನ್ನು ಕಳೆಯೋದಕ್ಕೆ ಸೂರ್ಯ ಪ್ರತಿ ದಿವಸ ಉದಯ ಆಗ್ತಾನೆ ಅಸ್ತ ಆಗ್ತಾನೆ. ಇದರಿಂದ ದಿನಗಳು ಕಳೀತಾ ಹೋಗುತ್ತೆ, ನಮ್ಮ ದೇಹ ಬೆಳೆಯುತ್ತೆ, ನಮ್ಮ ಮನಸ್ಸು ಇದು ಎಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ. ಅದೇ ನೀನು ಇಷ್ಟು ದಿವಸನೇ ಇರಬೇಕು, ಇಷ್ಟು ದಿವಸಕ್ಕೆ ಹೋಗಬೇಕು ಅನ್ನೋದನ್ನು ಸೂರ್ಯನ ಮಗ ಯಮರಾಯ ನಿಶ್ಚಯ ಮಾಡಿರ್ತಾನೆ. ಅವನ ಸಮಯ ಬಂದ ತಕ್ಷಣ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ನಮ್ಮ ಈ ತನು ಅನ್ನೋ, ಈ ದೇಹ ಅನ್ನೋ ಘಟವನ್ನು ಸವಿಸೋದಕ್ಕೆ ಈ ಇಬ್ಬರು ದೇವತೆಗಳಿಗೆ ನಾವು ತುಂಬ ಕೃತಜ್ಞರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಇವ್ರು ಇಲ್ಲದೇ ಇದ್ದಿದ್ರೆ ನಮ್ಮ ಆಯಸ್ಸು ಕಳೀತಾ ಇರಲಿಲ್ಲ. ನಮ್ಮ ಆಯಸ್ಸು ಕಳೆದಾಗ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಯಮರಾಯ ಇಲ್ಲದೇ ಇದ್ದಿದ್ರೆ ನಾವಿಲ್ಲೇ ಜೀವನ ಮಾಡಬೇಕಾಗಿರ್ತಿತ್ತು. ಈ ದೇಹದ ಮೇಲಿರೋ ವ್ಯಾಮೋಹವನ್ನು ಕಳ್ಕೊಳ್ಳೋದಕ್ಕೆ ಇವರಿಬ್ಬರು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ನಮಸ್ಕಾರಗಳು.